Radhe Radhe. Hello, my beautiful souls. Welcome back to Destiny Decoded Tarot. Today we'll see soul journey messages ಏನಿದೆ ಅಂತ ನೋಡೋಣ ಯೂನಿವರ್ಸ್ ಇಂದ. Thank you, universe. Thank you, angels. Please guide my viewers what they need to hear now. ನಮ್ಮ ಸೋಲಿಗೆ ಒಂದು ಜರ್ನಿ ಅಂತ ಇರುತ್ತೆ. ಆ ಜರ್ನಿ ಈಗ ಯಾವ ಸ್ಟೇಜ್ ಅಲ್ಲಿ ಇದೆ, ನಿಮ್ಮ ಸೋಲ್ಗೆ ಏನ್ ಮೆಸೇಜಸ್ ಇದೆ ಅಂತ ನೋಡೋಣ. ವಿಲ್ ಸಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ನೀವು ವಿಡಿಯೋನ ಪಾಸ್ ಮಾಡಿ ಡೀಪ್ ಬ್ರೆತ್ ತಗೊಂಡು ಕನೆಕ್ಟ್ ಮಾಡ್ಕೊಬಹುದು ಎನರ್ಜೀಸು. ಓಕೆ, thank you so much. Please guide my viewers what they need to hear. What is their soul journey right now? What's guidance for my souls, my lovely souls, the family of Destiny Decoded souls? What they really need to hear? Please guide. What are the messages for the lovely souls, the beautiful souls? Please guide. Please guide. Please guide. Please guide. What is the soul journey? What is the soul journey? Yeah. Doubt and gratitude. I release the need to know all the answers. ಸೊ ಪ್ರತಿಯೊಂದಕ್ಕೂ ನಾವು ಡೌಟ್ ಮಾಡ್ತಾ ಇರ್ತೀವಿ, ಹೌದಾ? ಅದು ಹೆಂಗಾಯ್ತು, ಇದು ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಡೌಟ್ ಮಾಡ್ತಾ ಇರ್ತೀವಿ. ಸೊ ಆ ಥರ ಡೌಟ್ ಮಾಡಬೇಡಿ ಅಂತ ಹೇಳಿ ಸೋಲ್ ಜರ್ನಿ ಮೆಸೇಜಸ್ ಹೇಳ್ತಾ ಇದೆ. ಸೊ ಅಂದರೆ ಯು ಹ್ಯಾವ್ ಟು ರಿಲೀಸ್ ದ ನೆಗೆಟಿವ್ ಥಿಂಗ್ಸ್ ಏನು ಬರುತ್ತಲ್ಲ ಮೈಂಡಿಗೆ, ಅದನ್ನ ರಿಲೀಸ್ ಮಾಡಬೇಕು. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇಲ್ಲಿ ಆನ್ಸರ್ಸ್ ಅನ್ನ ಹುಡುಕ್ಲಿಕ್ಕೆ ಹೋಗಬಾರ್ದು. ಸಮ್ಟೈಮ್ಸ್ ಸರೆಂಡರ್ ಈಸ್ ವೆರಿ ಇಂಪಾರ್ಟೆಂಟ್. ಸರೆಂಡರ್ ಟು ದ ಯೂನಿವರ್ಸ್, ಸರೆಂಡರ್ ಟು ದ ಗಾಡ್ ಈಸ್ ವೆರಿ ಇಂಪಾರ್ಟೆಂಟ್. ಸರೆಂಡರ್ ಮಾಡಿ. ನಿಮ್ಮ ಒಂದು ಸೋಲ್ ಜರ್ನಿ ಟಫ್ ಆಗಿದ್ದಾಗ, ಅದರಲ್ಲೂ ಸ್ಪಿರಿಚುವಲ್ ಜರ್ನಿಯಲ್ಲಿ ಯಾರ್ಯಾರು ಇರ್ತೀರಾ ಅವರಿಗೆ ಸೋಲ್ ಜರ್ನಿ ತುಂಬಾ ಟಫ್ ಆಗಿರುತ್ತೆ ಇನಿಷಿಯಲಿ. ಸೊ ಒಂದ್ಸಲ ಅದು ಅಂಡರ್ಸ್ಟ್ಯಾಂಡ್ ಆದ್ರ ಮೇಲೆ ಈಸಿ ಆಗ್ತಾ ಹೋಗುತ್ತೆ. ಬಿಕಾಸ್ ಅದ್ರಲ್ಲೊಂದು ಮೆಚುರಿಟಿ ಬರುತ್ತೆ. ಓಕೆ, ಇದು ಯಾಕೆ ಈ ತರ ಆಗ್ತದೆ, ಏನ್ ರೀಸನು, ನಾನು ಇದರಿಂದ ಏನ್ ಕಲಿಬೇಕು, ಅದನ್ನೆಲ್ಲ ವಿ ಸ್ಟಾರ್ಟ್ ಟು ಅನಲೈಸ್. ಆ ಸೋಲ್ ಅನಲೈಸ್ ಮಾಡಕ್ಕೆ ಶುರು ಮಾಡಿದ್ರ ಮೇಲೆ ಯು ವಿಲ್ ಕಮ್ ಟು ಅನ್ ಕನ್ಕ್ಲೂಷನ್ ಅಂಡ್ ಅಷ್ಟೊಂದು ಬಾದರ್ ಆಗಲ್ಲ. ಬಟ್ ಇನಿಷಿಯಲ್ ಡೇಸ್ ಅಲ್ಲಿ ಏನಾಗುತ್ತೆ, ಯು ಸ್ಟಾರ್ಟ್ ಟು ಡೌಟ್ ಎವ್ರಿಥಿಂಗ್. ನಿಮ್ಮ ಎಬಿಲಿಟಿನ, ನಿಮ್ಮ ಸೋಲ್ ಎಬಿಲಿಟಿನ, ನಿಮ್ಮ ಕ್ಯಾಪಬಿಲಿಟಿನ, ಅಥವಾ ದ ಹೂ ಐ ಆಮ್ ಅನ್ನೋದನ್ನ ಮರ್ತು ಬಿಟ್ಟು ನೀವು ತುಂಬಾ ಸೆಲ್ಫ್ ಡೌಟ್ ಅನ್ನ ಮಾಡಕ್ ಶುರು ಮಾಡ್ತೀರಾ. ಸೊ ಅದನ್ನ ಮಾಡಬೇಡಿ. ಯು ಹ್ಯಾವ್ ಟು ರಿಲೀಸ್ ಅಂಡ್ ಎಲ್ಲದಕ್ಕೂ ಆನ್ಸರ್ಸ್ ನಾವು ಹುಡ್ಕ್ಲಿಕ್ಕೆ ಹೋಗ್ಬೇಡಿ. ಸಮ್ಟೈಮ್ ನಮ್ ತಪ್ಪಿರಲ್ಲ, ಬಟ್ ನಾವು ಸಫರ್ ಆಗ್ತೀವಿ. ಅವಾಗ ನಾವು ಆನ್ಸರ್ ಹುಡ್ಕ್ಲಿಕ್ಕೆ ಹೋಗ್ತೀವಿ, ಬಟ್ ಆನ್ಸರ್ ಆಟ್ ದ ಪ್ರೆಸೆಂಟ್ ಸಿಗಲ್ಲ, ಇನ್ ಫ್ಯೂಚರ್ ಅಲ್ಲಿ ಸಿಗುತ್ತೆ. ಸಿಗುತ್ತೆ, ಆನ್ಸರ್ ಸಿಗೋದೇ ಇಲ್ಲ ಅಂತಲ್ಲ, ಬಟ್ ಅಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಿಮಗೆ ಆನ್ಸರ್ ಸಿಗ್ತಿಲ್ಲ ಅಂತಂದ್ರೆ ಬೆಟರ್ ವೆಯ್ಟ್ ಪೇಷಂಟ್ಲಿ. ಪೇಷನ್ಸ್ ಅನ್ನೋದು ಒಂದು ಕಾರ್ಡ್ ಬಂದಿದೆ. ಸೊ ಬೆಟರ್ ಪೇಷನ್ಸ್ಲಿ ವೆಯ್ಟ್ ಮಾಡಿ, ಇರೋ ಸಿಚುವೇಶನ್ ಅಕ್ಸೆಪ್ಟ್ ಮಾಡಿ, ಮತ್ತೆ ಗ್ರಾಟಿಟ್ಯೂಡ್ ಶೋ ಮಾಡಿ. ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಿಸ್ ಲೈಫ್ ಆ್ಯಂಡ್ ದ ಆಪರ್ಚುನಿಟೀಸ್ ದ್ಯಾಟ್ ಇಟ್ ಪ್ರೆಸೆಂಟ್ಸ್. ಸೊ ಬಿ ಥ್ಯಾಂಕ್ಫುಲ್ ಫಾರ್ ವಾಟ್ ಯು ಹ್ಯಾವ್. ನಿಮ್ಮ ಹತ್ರ ಏನಿದೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿರಿ. ಅಟ್ಲೀಸ್ಟ್ 3 ಹೊತ್ತು ನಮಗೆ ಒಳ್ಳೆ ಊಟ ಸಿಗ್ತಿದೆ, ಉಟ್ಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆ ಇದೆ, ಅಟ್ಲೀಸ್ಟ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್. ಎಷ್ಟೋ ಜನ ಕದಿರಲ್ಲ, ಇರೋ ಒಂದು ಸಿಲಿ ಥಿಂಗ್ಸ್, ಏನೋ ಒಂದು ಕೈಯಲ್ಲಿ ಜಾಬ್ ಇದೆ, ಸಮಥಿಂಗ್ ಐ ಆಮ್ ಅರ್ನಿಂಗ್, ಅದಕ್ಕೂ ಬಿ ಥ್ಯಾಂಕ್ಫುಲ್ ಫಾರ್ ದಟ್. ಥ್ಯಾಂಕ್ಫುಲ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್. ಇವನ್ ಸ್ಮಾಲ್ ಥಿಂಗ್ಸ್ ಇರ್ಬೋದು, ಗ್ರಾಟಿಟ್ಯೂಡ್ ಶೋ ಮಾಡಿ ಅದಕ್ಕೆ. ಅದು ತುಂಬಾ ದೊಡ್ಡದೇ ಇರಬೇಕು ಅಂತ ಏನಿಲ್ಲ. ಮೈನ್ಯೂಟ್ ಥಿಂಗ್ಸ್. ಐ ಹ್ಯಾವ್ ಅ ಗುಡ್ ಫ್ಯಾಮಿಲಿ, ಐ ಹ್ಯಾವ್ ಅ ಗುಡ್ ಪೇರೆಂಟ್ಸ್, ಐ ಹ್ಯಾವ್ ಅ ಗುಡ್ ಸಿಬ್ಲಿಂಗ್ಸ್, ಐ ಹ್ಯಾವ್ ಅ ಗುಡ್ ಹಸ್ಬೆಂಡ್, ಗುಡ್ ವೈಫ್, and so anything, whatever is there, you have to be thankful for that. Okay, ಸೊ ಅದರಿಂದ ಏನಾಗುತ್ತೆ, ನೀವು ಲೈಫಲ್ಲಿ ಇರುವಂಥ ಆಪರ್ಚುನಿಟೀಸ್ನ ಅಟ್ರಾಕ್ಟ್ ಜಾಸ್ತಿ ಮಾಡ್ತೀರಾ ಗ್ರಾಟಿಟ್ಯೂಡ್ ಶೋ ಮಾಡೋದ್ರಿಂದ. ಆ್ಯಂಡ್ ಈ ಡೌಟ್ ಎನರ್ಜಿಯಿಂದ ಹೊರಗಡೆ ಬಂದು ಪೇಷನ್ಸಿಂದ ನೀವು ಸರೆಂಡರ್ ಆಗಿಬಿಟ್ಟು ಗ್ರಾಟಿಟ್ಯೂಡ್ ಶೋ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಗೋ ಇನ್ ಅ ಫೈನ್ ವೇ. ಓಕೆ, ಪೇಷನ್ಸಲ್ಲಿ ಇನ್ನೊಂದೇನು, ಐ ಆಕ್ಸೆಪ್ಟ್ ದಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಡಿವೈನ್ ಆರ್ಡರ್. ಅದೇ ಸರೆಂಡರು. ಓಕೆ, ಸರೆಂಡರ್ ಅಂದ್ರೆ ಏನು? ಡಿವೈನ್ ಆರ್ಡರ್ ಅಲ್ಲಿ, ದೇವ್ರೆ ನೀನ್ ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಮಾಡ್ತೀಯಾ, ನೀನ್ ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋದ್ರು ಅದ್ರಲ್ಲಿ ನನ್ನ ಒಳಿತಿರುತ್ತೆ. ಸೊ ಹಾಗಾಗಿ ನಾನು ಸಂಪೂರ್ಣವಾಗಿ ನಿನಗೆ ಸರೆಂಡರ್ ಆಗ್ತಾ ಇದ್ದೀನಿ. ನನ್ನ ಜೀವನನ ಸಂಪೂರ್ಣವಾಗಿ ನಿನ್ ಕೈಯಲ್ಲಿ ಇಟ್ಟಿದ್ದೀನಿ. ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀಯಾ, ಎಲ್ಲಿಗೆ ಬಿಡ್ತೀಯಾ, ಎಲ್ಲ ನಿನ್ಗೆ ಬಿಟ್ಟಿದ್ದು ಅಂತ ಸಂಪೂರ್ಣವಾಗಿ ಸರೆಂಡರ್ ಆಗೋದು. ಐ ಆಕ್ಸೆಪ್ಟ್ ದಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಡಿವೈನ್ ಆರ್ಡರ್. ಅದನ್ನ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಾ. ಪ್ರತಿಯೊಂದು ಭಗವಂತನ ಇಚ್ಛೆಯಂತೆ, ಭಗವಂತನ ಇಷ್ಟದಂತೆ ನಡೀತಾ ಇದೆ, ನಡೀಲಿ ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ನಮ್ಗೆ ಲೈಫಲ್ಲಿ ಮುಂದೆ ದಾರಿ ಕಾಣಿಸುತ್ತೆ. ತುಂಬಾ ಜನ ಸೋಲ್ಸ್, ಲಾಸ್ಟ್ ಒಂದು ರೀಡಿಂಗ್ ಅಲ್ಲಿ ಹೇಳಿದೆ ನಾನು, ಕೆಲವರೆಲ್ಲ ಸ್ಪಿರಿಚುಲಿ ಇನ್ಕ್ಲೈನ್ ಆಗ್ಬೇಕು ಅಂತ. ಲಾಸ್ಟ್ ಒಂದು ಲವ್ ರೀಡಿಂಗ್ ಮಾಡಿದಾಗ ನಾನು ಹೇಳಿದ್ದೆ 777 ತುಂಬಾ ಬಂದಿತ್ತು. ಸೊ 7 ಇಸ್ ಅ ನಂಬರ್ ಆಫ್ ಸ್ಪಿರಿಚುಯಾಲಿಟಿ. ಆಬ್ವಿಯಸ್ಲಿ ತುಂಬಾ ಸೋಲ್ಸ್ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಇನ್ಕ್ಲೈನ್ ಆಗ್ತಾ ಇದ್ದಾರೆ. ಇನ್ಕ್ಲೈನ್ ಆಗ್ಲೇಬೇಕು ಕೂಡ. ಇನ್ಕ್ಲೈನ್ ಆಗಿಲ್ಲ ಅಂದ್ರೆ ಯೂನಿವರ್ಸ್ ಇಂದ ತುಂಬಾ
ಏನು ಹರ್ಟ್ಫುಲ್ ಸಿಚುವೇಶನ್ಸ್ ಬರುತ್ತೆ, ತುಂಬಾ ಪೇನ್ಫುಲ್ ಸಿಚುವೇಶನ್ಸ್ ಬರುತ್ತೆ. ಆ ಪೇನ್ಫುಲ್ ಸಿಚುವೇಶನ್ಸ್ ಬಂದಾಗ ಮಾತ್ರನೇ ನಾವು ಇನ್ಕ್ಲೈನ್ ಆಗೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ನಾರ್ಮಲ್ ಆಗಿದ್ರೆ ಎಲ್ಲಿ ಇನ್ಕ್ಲೈನ್ ಆಗ್ತೀವಿ? ಇನ್ಕ್ಲೈನ್ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಸೊ ಆ ಥರ ಯಾರ್ಯಾರೆಲ್ಲ ಸ್ಪಿರಿಚುವಲ್ ಜರ್ನಿಯಲ್ಲಿ ಇನ್ಕ್ಲೈನೇಷನ್ ಅಲ್ಲಿ ಹೋಗ್ತಾ ಇದ್ದೀರಾ ಅವ್ರಿಗೆ ಈ ಮೆಸೇಜಸ್ಸು. ಸೆಲ್ಫ್ ಡೌಟ್ ಅನ್ನ ಮಾಡಬೇಡಿ, ನಿಮ್ಮ ಸೋಲ್ ಬಗ್ಗೆ ಡೌಟ್ ಮಾಡಬೇಡಿ. ಯು ಆರ್ ಅ ಓಲ್ಡ್ ಸೋಲ್, ಸೀರಿಯಸ್ಲಿ ಯು ಆರ್ ಓಲ್ಡ್ ಸೋಲ್. ತುಂಬಾ ಲೈಫ್ನ ನೀವು ನೋಡಿದ್ದೀರಾ, ಐ ಮೀನ್ ತುಂಬಾ ಲೈಫ್ಸ್ ಇದ್ರೆ ಏನೋ ಜನ್ಮಗಳು, ಬಹಳಷ್ಟು ಜನ್ಮಗಳನ್ನ ತಗೊಂಡ್ರ ಮೇಲೆ ನೀವು ಈ ಜನ್ಮಕ್ಕೆ ಬಂದಿರ್ತೀರಾ. ಯು ಆರ್ ಓಲ್ಡ್ ಸೋಲ್ ಅಂಡ್ ಯು ಹ್ಯಾವ್ ಲಾಟ್ ಮೋರ್ ನಾಲೆಜ್ ಇನ್ ಯುವರ್ ಸೋಲ್. ಜಸ್ಟ್ ಯು ನೀಡ್ ಟು ಕ್ಲೆನ್ಸ್ ಯುವರ್ ಚಕ್ರಾಸ್ ಟು ಕಮ್ ಔಟ್ ಆಫ್ ದ್ಯಾಟ್ ನೆಗೆಟಿವ್ ಎನರ್ಜಿಯಿಂದ ಕಮ್ ಔಟ್ ಆಗಬೇಕು ಅಂತಂದ್ರೆ ಚಕ್ರಾಸ್ನ ಕ್ಲೆನ್ಸ್ ಮಾಡಬೇಕು. ಓಕೆ, ಯಾರನ್ನು ಬ್ಲೇಮ್ ಮಾಡಬೇಡಿ. ಸೊ ಇಲ್ಲಿ ಡಿನೇಯಲ್, ರಿಲೇಶನ್ಶಿಪ್ ಆ್ಯಂಡ್ ಬ್ಲೇಮ್ ಇಷ್ಟು ಬಂದಿದೆ. ಡಿನೇಯಲ್ ಅಂತ ಅಂದ್ರೆ ಐ ಅಕ್ನಾಲೇಜ್ ಮೈ ಫಿಯರ್ ಬಟ್ ಐ ರೀಪ್ಲೇಸ್ ಇಟ್ ವಿತ್ ದ ಇನ್ಸೈಟ್ ಆಫ್ ಅವೇರ್ನೆಸ್. ಸೊ ನಾನು ಹೇಳಿದ್ನಲ್ಲ, ಒಳಗಡೆ ಇರುವಂತಹ ಒಂದು ಫಿಯರ್ನ ಹೊರಗಡೆ ಹಾಕಿ ಅದನ್ನ ಯಾವ್ದ್ರ ಜೊತೆ ರಿಪ್ಲೇಸ್ ಮಾಡಬೇಕು ಅಂತಂದ್ರೆ ಅವೇರ್ನೆಸ್ನ ಬ್ರಿಂಗ್ ಮಾಡಬೇಕು. ನಿಮ್ಮ ಒಳಗೆ ನೀವೊಂದು ಅವೇರ್ನೆಸ್ನ ಬ್ರಿಂಗ್ ಮಾಡಬೇಕು. ಅದನ್ನ ಫಿಯರ್ನ ರೀಪ್ಲೇಸ್ ಮಾಡಿ ಅವೇರ್ನೆಸ್ ಜೊತೆ. ಓಕೆ, ಸೊ ದೆನ್ ಅವೇರ್ನೆಸ್ ಅಂದ್ರೆ ಲೈಕ್ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ, ಅದನ್ನ ಸ್ವಲ್ಪ ಡೆಪ್ತ್ ಆಗಿ ತಿಳ್ಕೊಳ್ಳೋದು. ಈಗ ಸ್ಪಿರಿಚುಯಾಲಿಟಿ ಅಂತ ಹೇಳಿದೆ. ಸ್ಪಿರಿಚುಯಾಲಿಟಿ ಅಂದ್ರೆ ಇಟ್ ಹ್ಯಾಸ್ ಮೆನಿ ಡೈಮೆನ್ಷನ್ಸ್. ಸೊ ನಿಮ್ಗೆ ಯಾವ ತರ ಇನ್ಕ್ಲಿನೇಷನ್ ಅಲ್ಲಿ ಇದ್ದೀರಾ, ನಾನು ಯಾವ ತರ ಸ್ಪಿರಿಚುಲಿ ಇನ್ಕ್ಲೈನ್ ಆಗಬೇಕು, ಆ ಥರ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಯಾರಾದ್ರೂ ಗುರುಗಳು ಅಥವಾ ಆಲ್ರೆಡಿ ಸ್ಪಿರಿಚುವಲಿ ಇನ್ಕ್ಲೈನ್ ಆಗಿರೋರು ಅವ್ರ ಹತ್ರ ನೀವು ಹೆಲ್ಪ್ ತಗೋಬಹುದು, ಗೈಡೆನ್ಸ್ನ ತಗೋಬಹುದು. ಸೊ ರಿಲೇಶನ್ಶಿಪ್, ನಾನು ಕೂಡ ಸ್ಪಿರಿಚುವಲಿ ಇನ್ಕ್ಲೈನ್ ಆಗಬೇಕಾದ್ರೆ ನಾನು ಸ್ವಲ್ಪ ಗೈಡೆನ್ಸ್ನ ತಗೊಂಡಿದ್ದೆ ಕೆಲವೊಂದು. ಸೊ ಅಪಾರ್ಟ್ ಫ್ರಮ್ ದಟ್ ನಾನು ಜನರಲ್ ಯಾರೋ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಆಗಿರ್ತಾರೆ ಗುರುಸು, ಅವ್ರನ್ನ ಫಾಲೋ ಮಾಡ್ತಿದ್ದೆ, ಅವ್ರು ಹೇಳೋವಂಥ ಟೀಚಿಂಗ್ಸ್ನ ಫಾಲೋ ಮಾಡ್ತಾ ಇದ್ದೆ. ಸೊ ಲೈಕ್ ದಟ್ ಯು ಕ್ಯಾನ್ ಆಲ್ಸೋ ಡೂ ದಟ್. ಓಕೆ, ರಿಲೇಶನ್ಶಿಪ್ಸ್, I am attracted to those people who serve my higher good. ಸಿ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ, ನಿಮ್ಮ ಒಂದು ನೆಗೆಟಿವಿಟಿನ ಯಾರು ಕಟ್ ಡೌನ್ ಮಾಡ್ತಾರೆ ಅಥವಾ ಅದನ್ನು ಪಾಯಿಂಟ್ ಔಟ್ ಮಾಡಿ ಅದರಿಂದ ನಿಮ್ಮನ್ನು ಹೊರ ಕರ್ಕೊಂಡ್ಬರ್ತಾರೆ ಅಂತ ರಿಲೇಶನ್ಶಿಪ್ ಅಲ್ಲಿ ನೀವು ಇರಬೇಕು. ಅದ್ಬಿಟ್ಟು ನಿಮ್ಮನ್ನ ಇನ್ನೂ ಹೆಚ್ಚು ನೆಗೆಟಿವ್ ಸಿಚುವೇಶನ್ಸ್ಗೆ, ಇನ್ನೂ ಹೆಚ್ಚು ನೆಗೆಟಿವ್ ಫೀಲಿಂಗ್ಸ್ಗೆ ಯಾರು ದಪ್ತಾರಲ್ಲ ಅಂತ ರಿಲೇಶನ್ಶಿಪ್ ಜೊತೆ ನೀವು ಇರ್ಲಿಕ್ಕೆ ಹೋಗ್ಬೇಡಿ. ಓಕೆ, ಆ್ಯಂಡ್ ನೀವು ಡೌಟಲ್ಲಿ ಇರಬೇಡಿ, ಏನು ಅಯ್ಯೋ ನನಗೆ ಎಲ್ಲ ರಿಲೇಶನ್ಶಿಪ್ಪಲ್ಲೂ ನನಗೆ ಇದೇ ಥರ ಆಗುತ್ತೆ, ಯಾರು ನನ್ನ ಇಷ್ಟಪಡೋದಿಲ್ಲ, ಯಾರು ನನ್ನನ್ನು ಪ್ರೀತಿ ಮಾಡೋದಿಲ್ಲ, ಆ ಥರ ಎಲ್ಲ ಒಂದು ಡೌಟಲ್ಲಿ ಇರಬೇಡಿ. ಫಸ್ಟ್ ನಿಮ್ಮನ್ನ ನೀವು ತುಂಬ ಪ್ರೀತಿ ಮಾಡಿ, ನಿಮ್ಮನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಈ ಥರ ಥಿಂಕ್ ಮಾಡಿ, ಐ ಆಮ್ ಅಟ್ರಾಕ್ಟೆಡ್ ಟು ದೋಸ್ ಪೀಪಲ್ ಹೂ ಸರ್ವ್ ಮೈ ಹೈಯರ್ ಗುಡ್. ಓಕೆ, ಈ ಥರ ನೀವು ಥಿಂಕ್ ಮಾಡಬೇಕು. ಈಗ ಸದ್ಯ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಬ್ಬ ಪರ್ಸನ್ ಇರ್ತಾರೆ, ಅವರಿಗೆ ಗರ್ಲ್ ಫ್ರೆಂಡ್ ಇರಲ್ಲ, ಅಥವಾ ಒಬ್ಳು ಗರ್ಲ್ ಇರ್ತಾಳೆ, ಅವ್ರಿಗೆ ಬಾಯ್ ಫ್ರೆಂಡ್ ಇರೋದಿಲ್ಲ, ಅಥವಾ ಹಸ್ಬೆಂಡ್ ಸೆಟ್ ಆಗ್ತಿರಲ್ಲ, ಅಥವಾ ವೈಫ್ ಸೆಟ್ ಆಗ್ತಿರಲ್ಲ, ಹುಡುಗಿ ಸೆಟ್ ಆಗ್ತಿರಲ್ಲ ಅಂತ ಅನ್ಕೊಳ್ಳಿ. ದೇ ವಾಂಟ್ ಟು ಮೂವ್ ಆನ್ ವಿತ್ ರಿಲೇಶನ್ಶಿಪ್. ಪಾಸ್ಟಲ್ಲಿ ಏನೇನೋ ಹರ್ಟ್ ಆಗಿರುತ್ತೆ, ಬಟ್ ಅವರು ಈಗ ಒಳ್ಳೆ ಹುಡುಗಿ ಅಥವಾ ಒಳ್ಳೆ ಹುಡುಗನ ನೋಡಿ ಸೆಟ್ಲ್ ಆಗಬೇಕು ಅಂತ ಅನ್ಕೊಂಡಿರ್ತೀರ. ಬಟ್ ಏನಾಗುತ್ತೆ ಅಂದರೆ, ಓಲ್ಡ್ ಫಿಯರ್ಸ್ ಏನಿರುತ್ತೆ, ಹಳೆ ಟ್ರೋಮಾಸ್ ಏನಿರುತ್ತೆ, ಅದರಿಂದ ನೀವೇನು ಅನ್ಕೊಂತೀರಾ ಅಂದರೆ, ಇಲ್ಲ ನನಗೆ ಒಳ್ಳೆ ರಿಲೇಶನ್ಶಿಪ್ ಸಿಗಲ್ವೋ ಏನೋ, ಈ ಥರ ಒಂದು ಫಿಯರ್ ಮತ್ತು ಒಂದು ಡೌಟಲ್ಲಿ ಇರ್ತೀರಾ. ಆ ಎನರ್ಜಿಯಿಂದ ಹೊರಗಡೆ ಬನ್ನಿ, ದೇವರಿಗೆ ಸರೆಂಡರ್ ಆಗಿ. ಓಕೆ, ಇಲ್ಲಿ ರಿಲೇಶನ್ಶಿಪ್ ಕಾರ್ಡ್ ಬಂದಿರೋದ್ರಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ. ತುಂಬ ಜನ ಲುಕಿಂಗ್ ಫಾರ್ ಅ ಗುಡ್ ರಿಲೇಶನ್ಶಿಪ್. ಸೊ ಆ ಒಂದು ಡೌಟ್ ಮತ್ತು ಫಿಯರಿಂದ ಹೊರಗೆ ಬಂದ್ಬಿಟ್ಟು ಜಸ್ಟ್ ಥಿಂಕ್, ನನಗೆ ನನ್ನ ಲೈಫಲ್ಲಿ ಯಾರೇ ಬಂದರೂ ನನ್ನ ಹೈಯೆಸ್ಟ್ ಗುಡ್ಡಿಗೋಸ್ಕರ ಬರ್ತಾರೆ, ಅದರಿಂದ ನನಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಮೂವ್ ಆಗಿ ಸೆಲ್ಫ್ ಲವ್ನ ಮಾಡಿ, ಸೆಲ್ಫ್ ಡೌಟ್ನ ಬಿಟ್ಬಿಡಿ. ಓಕೆ, ಬ್ಲೇಮ್, ಯಾರನ್ನೂ ಬ್ಲೇಮ್ ಮಾಡಬೇಡಿ. ಐ ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ವೆಲ್ ಬೀಯಿಂಗ್. ನಿಮ್ಮ ವೆಲ್ ಬೀಯಿಂಗ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನೀವು ಯಾರನ್ನೂ ಬ್ಲೇಮ್ ಮಾಡಬೇಡಿ. ಇಟ್ಸ್ ಹೋಲ್ ಆ್ಯಂಡ್ ಸೋಲ್, ಯು ಹ್ಯಾವ್ ಟು ಟೇಕ್ ಹೋಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಸೆಲ್ಫ್. ಓಕೆ, and the last one I need to take is indecision. I use my intuition in all aspects of life. ಸಿ ಲಾಸ್ಟ್ ಟೈಮ್ ರೀಡಿಂಗಲ್ಲೂ ನಾನು ತುಂಬ ಇಂಟ್ಯೂಷನ್ ಬಗ್ಗೆ ನಾನು ರಿಪೀಟೆಡ್ಲಿ ಇಂಟ್ಯೂಷನ್ ಬಗ್ಗೆ ಭಾಳ ಹೇಳ್ತಾನೆ ಇರ್ತೀನಿ. ಲಾಸ್ಟ್ ಟೈಮ್ ರಿಲೇಶನ್ಶಿಪ್ ನೋ ಕಾಂಟ್ಯಾಕ್ಟ್ ರೀಡಿಂಗ್ ಮಾಡಿದ್ದೆ, ಅದರಲ್ಲೂ ಕೂಡ ನಾನು ಇಂಟ್ಯೂಷನ್ ಬಗ್ಗೆ ಹೇಳಿದೆ. ಬಿಕಾಸ್ ನಿಮ್ಮ ಒಳಗಡೆ ನೀವು ಯಾವಾಗ ನಿಮ್ಮ ಸೋಲ್ ಜೊತೆ ಕನೆಕ್ಟ್ ಆಗಿ ನಿಮ್ಮ ಇಂಟ್ಯೂಷನ್ನ ನೀವು ಕೇಳಕ್ಕೆ ಶುರು ಮಾಡ್ತೀರಾ, ಅವಾಗ ಮಾತ್ರ ಎವ್ರಿಥಿಂಗ್ ವಿಲ್ ಗೆಟ್ ಸಾರ್ಟ್ ಔಟ್ ಈಸಿಲಿ. ಯಾವಾಗ ನೀವು ಅದನ್ನ ಇಗ್ನೋರ್ ಮಾಡಕ್ಕೆ ಶುರು ಮಾಡ್ತೀರಾ, ನೀವು ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡ್ಕೋತಾ ಹೋಗ್ತೀರಾ. ಸೊ ಇಲ್ಲಿ ಕೆಲವರು ತುಂಬ ಇಂಡಿಸಿಷನ್ ಅಲ್ಲಿದ್ದಾರೆ, ಡಿಸೈಡ್ ಮಾಡಕ್ ಆಗದೆ ಇರುವಂಥ ಸಿಚುವೇಶನ್ ಅಲ್ಲಿದ್ದೀರಾ. ಸೊ ಅವರು ಇಂಡಿಸಿಷನ್ ಮೋಡಿಂದ ಹೊರಗಡೆ ಬಂದು ನಿಮ್ಮ ಇಂಟ್ಯೂಷನ್ನ ಕೇಳ್ಬಿಟ್ಟು ಸರಿಯಾದ ಒಂದು
ಡಿಸಿಷನ್ನ ಮಾಡಿ. ಓಕೆ, ಆ್ಯಂಡ್ ದ ಫೈನಲ್ ಮೆಸೇಜ್ ಒನ್ ಮೋರ್ ಐ ನೀಡ್ ಟು ಟೇಕ್. ಇದು ನನಗೆ ಇಂಟ್ಯೂಟಿವ್ಲಿ ನನಗೆ ಇದು ತಗೋಬೇಕು ಅನಿಸುತ್ತೆ. ಹ್ಯೂಮರ್. ಐ ಚೂಸ್ ಟು ಫೋಕಸ್ ಆನ್ ದ ಲೈಟರ್ ಸೈಡ್ ಆಫ್ ಲೈಫ್. ಸಿ, you have to make yourself happy. Don't wait for others to make you happy. You must make yourself happy first. Okay, whatever it takes, do. Make yourself happy, laugh. Okay, and bring that humor out of you. ನಿಮ್ಮೊಳಗಿರುವಂಥ ಒಂದು ಹ್ಯೂಮರ್ನ ಹೊರಗಡೆ ತಗೊಬನ್ನಿ. ನಿಮ್ಮೊಳಗೆ ಇರುವಂಥ ಒಂದು ಏನಂತಾರೆ ಚೈಲ್ಡ್ಹುಡ್ನೆಸ್ ಅಥವಾ ಒಂದು ಬಚಪನ, ಒಂದು ಬಾಲ್ಯತನ ಏನಿರುತ್ತಲ್ಲ ಅದನ್ನ ಯು ಹ್ಯಾವ್ ಟು ನರಿಶ್ ದಟ್ ಸೈಡ್. ಓಕೆ, and focus on the lighter side of the life. Whichever whatever feels makes you light, focus on that thing. ಯಾವ್ದು ನಿಮಗೆ ತುಂಬ ಹೆವಿ ಫೀಲ್ ಮಾಡಿಸುತ್ತೆ, ತುಂಬ ನೆಗೆಟಿವ್ ಫೀಲ್ ಮಾಡಿಸುತ್ತೆ, ಅದ್ರ ಮೇಲೆ ಫೋಕಸ್ನ ಮಾಡೋದನ್ನ ನಿಲ್ಲಿಸಿ. ಓಕೆ, ಯು ಹ್ಯಾವ್ ಟು ಕಟ್ ಡೌನ್ ದಟ್ ನೆಗೆಟಿವ್ ಥಿಂಗ್ಸ್. ಕಟ್ ಡೌನ್ ಯುವರ್ ಫೋಕಸ್ ಆನ್ ದ ಥಿಂಗ್ಸ್. ಸಿ, ಈಗ ಫೋಕಸ್ ಈ ಒಂದು ದೀಪದ ಮೇಲೆನೆ ಒಂದು 10 minutes ಫೋಕಸ್ ಮಾಡಿದ್ರೆ ದಟ್ ವಿಲ್ ಬಿ ಏನಂತಾರೆ ತ್ರಾಟಕ್ ಅಂತ ಒಂದು ಹೇಳ್ತಾರೆ. ತ್ರಾಟಕ್ ಇಟ್ಸ್ ಒಂದು ಫಾರ್ಮ್ ಆಫ್ ಯೋಗ. ಸೊ ಆ ತ್ರಾಟಕ್ ಯೋಗ ಮಾಡಿದಾಗ ಫೋಕಸ್ ನಿಮಗೆ ಇಂಪ್ರೂವ್ ಆಗುತ್ತೆ. ಓಕೆ, ನಿಮ್ಮ ಫೋಕಸ್ ಬೇರೆ ಯಾವುದ್ರ ಮೇಲೂ ಇರಲ್ಲ, ಜಸ್ಟ್ ಈ ಲೈಟ್ ಮೇಲೆ ಇರುತ್ತೆ, ಉರಿತಿರೋ ಒಂದು ಬಿಂದು ಮೇಲೆ ಇರುತ್ತೆ. ಸೊ ಅದೇ ಥರ ಲೈಫಲ್ಲಿ ನಾವು ಜಾಸ್ತಿ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡ್ತಾ ಹೋದ್ರೆ ಆ ಪ್ರಾಬ್ಲಮ್ಸು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಆ ಫೋಕಸ್ ಒಂದು ಸ್ವಲ್ಪ ಶಿಫ್ಟ್ ಮಾಡಿ ನಮ್ಮ ಹತ್ರ ಏನಿದೆ ಅದ್ರ ಬಗ್ಗೆ ನಾವು ಗ್ರಾಟಿಟ್ಯೂಡ್ ಮಾಡ್ತಾ ದೇವ್ರಿಗೆ ಸರೆಂಡರ್ ಆಗಿ ಕಾನ್ಫಿಡೆನ್ಸಿಂದ ನಾವು ಮೂವ್ ಆದರೆ ಅದು ನಿಧಾನಕ್ಕೆ ರಿಸಾಲ್ವ್ ಆಗ್ತಾ ಬರುತ್ತೆ. ಆ್ಯಂಡ್ ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಟು. ಓಕೆ, ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಆ್ಯನಿಮಲ್ ಸ್ಪಿರಿಟ್ಸಿಂದ ಕೆಲವೊಂದು ಗೈಡೆನ್ಸ್ ತಗೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯನಿಮಲ್ ಸ್ಪಿರಿಟ್ಸ್. ಪ್ಲೀಸ್ ಗೈಡ್ ಮೈ ವಿವರ್ಸ್. ವಾಟ್ ದೇ ನೀಡ್ ಟು ಹಿಯರ್. ಓಕೆ, 2 cards. What do they need to hear? Please guide. Thank you animal spirits. Thank you so much for guiding. Thank you so much. Okay, thank you so much. Thank you. Okay, independent. Yeah. First is wisdom and clever. Error bandide. See, let your head and mind reach to the stars. Yet keep your feet grounded on the earth. Listen to the ancient wisdom in your soul. The ancestors speak through you. You know much. ನಾನು ಅವಾಗಲೇ ಹೇಳಿದೆ, ನಿಮ್ಮ ಸೋಲು ತುಂಬ ಹಳೆ ಸೋಲು ಅಂದರೆ ಬಹಳಷ್ಟು ಜನ್ಮಗಳನ್ನು ಪಡೆದ ನಂತರ ನೀವು ಬಂದಿರತಕ್ಕಂಥ ಸೋಲಿದು. ಸೊ ಹಾಗಾಗಿ ಬಹಳಷ್ಟು ನಾಲೆಡ್ಜ್ ನಿಮ್ಮಲ್ಲಿ ಇರುತ್ತೆ. ಬಟ್ ಅದನ್ನ ಚಕ್ರ ಕ್ಲೆನ್ಸಿಂಗ್ನ ಮಾಡಿದಾಗ ಅದು ಓಪನ್ ಅಪ್ ಆಗುತ್ತೆ. ಸೊ ಲೆಟ್ ಯುವರ್ ಹೆಡ್ ಆ್ಯಂಡ್ ಮೈಂಡ್ ರೀಚ್ ಟು ದ ಸ್ಟಾರ್ಸ್. ಸೊ ನಿಮ್ಮ ಒಂದು ಬುದ್ಧಿವಂತಿಕೆ, ನಿಮ್ಮ ಮೈಂಡ್, ನಿಮ್ಮ ಇಮ್ಯಾಜಿನೇಷನ್ ಅದೇನಿದೆ ಸ್ಟಾರ್ಸ್ನ ಮುಟ್ಲಿ. ಇಟ್ ಕೀಪ್ ಯುವರ್ ಫೀಟ್ ಗ್ರೌಂಡೆಡ್. ಬಟ್ ನೀವು ಗ್ರೌಂಡೆಡ್ ಆಗಿರಿ, ಅಹಂಕಾರ ಮಾಡಬೇಡಿ, ಯಾರ ಹತ್ರನೂ ಜಂಬ ತೋರಿಸ್ಬೇಡಿ. ಓಕೆ, ಲಿಸನ್ ಟು ದ ಏನ್ಷಿಯಂಟ್ ವಿಸ್ಡಮ್ ಇನ್ ಯುವರ್ ಸೋಲ್. ಒಂದು ನಿಮ್ಮ ಸೋಲ್ ಕ್ಯಾರಿ ಫಾರ್ವರ್ಡ್ ಮಾಡಿರುವಂಥ ಒಂದು ಏನ್ಷಿಯಂಟ್ ವಿಸ್ಡಮ್ ಇದೆ, ಅದನ್ನ ನೀವು ಕೇಳಿ. ಅವಾಗಲೇ ಹೇಳಿದ್ನಲ್ಲ, ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗ್ಬಿಟ್ಟು ಕೇಳಿ ಅಂತ. ದಟ್ ಇಸ್ ಅಲ್ಟಿಮೇಟ್. ಆ್ಯಂಡ್ ದ ಆನ್ಸಿಸ್ಟರ್ ಸ್ಪೀಕ್ಸ್ ಥ್ರೂ ಯು. ಆನ್ಸಿಸ್ಟರ್ಸ್ ಏನಿರ್ತಾರೆ, ನಮ್ಮ ಪಿತೃಗಳು ಅಂತ ಏನು ಹೇಳ್ತೀವಿ, ಅವರು ನಿಮ್ಮ ಮುಖಾಂತರ, ನಿಮ್ಮ ಸೋಲ್ ಮುಖಾಂತರ ನಿಮಗೆ ಮಾತಾಡ್ತಾರೆ. ಯು ನೋ ಮಚ್. ನಿಮ್ಮೊಳಗೆ ಆ ಒಂದು ಶಕ್ತಿ ಇದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲೆವರ್. ಓಕೆ, ಸೊ ಫಾಕ್ಸ್, ಯು ಆರ್ swift and smart. You are smart. Solution to problems are easily found. Always listen to your instincts. Resources surrounding you. Be open to romance. See, ಇಲ್ಲಿ ರಿಲೇಶನ್ಶಿಪ್ ಕಾರ್ಡ್ ಕೂಡ ಬಂತು. ಆ್ಯಂಡ್ ಹಿಯರ್ ಇಲ್ಲಿ ಇನ್ನೊಂದ್ಸಲ ಅವ್ರು ಏನು ಹೇಳ್ತಿದ್ದಾರೆ ಅನಿಮಲ್ ಸ್ಪಿರಿಟ್ ಅಲ್ಲಿ, ಬಿ ಓಪನ್ ಟು ರೊಮ್ಯಾನ್ಸ್. ಸೊ ಕೆಲವರು ಪಾಸ್ಟ್ ಟ್ರೋಮಾಸ್ ಇಂದ ಯಾರು ತುಂಬಾ ಭಯದಲ್ಲಿ ಇರ್ತೀರಾ, ಫಿಯರ್ ಅಲ್ಲಿ ಇರ್ತೀರಾ, ಅವರಿಗೆ ರಿಲೇಶನ್ಶಿಪ್ ಅಲ್ಲಿ ಏನು ಹೇಳಿತ್ತಂದ್ರೆ, ಆ ಒಂದು ಕಾನ್ಫಿಡೆನ್ಸ್ ಇಂದ ಮೂವ್ ಆಗಿ ಯಾರೇ ನನ್ನ ಲೈಫಲ್ಲಿ ಅಟ್ರಾಕ್ಟ್ ಆದ್ರೂ ನನ್ನ ಒಳ್ಳೇದಕ್ಕೆ ಅವ್ರು ಅಟ್ರಾಕ್ಟ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಅಂತ ಇದ್ರಲ್ಲಿ ಮೆಸೇಜ್ ಬಂದಿತ್ತು. ಸೊ ಇದ್ರಲ್ಲಿ ಏನ್ ಬಂದಿದೆ, ಬಿ ಓಪನ್ ಟು ರೊಮ್ಯಾನ್ಸ್. ಆ ಒಂದು ಹಳೆ ಫಿಯರ್ನ ಬಿಟ್ಬಿಡಿ, ಟ್ರೈ ಮಾಡಿ. ಈಗ ಸೋಲ್ಮೇಟ್ಸ್ ಎಲ್ಲ ಒಂದೇ ಸಲಕ್ಕೆ ಸಿಗಲ್ಲ. ನಾವೊಂದು 10 ಜನನ ಮೀಟ್ ಮಾಡ್ತೀವಿ, ಮಾತಾಡ್ತೀವಿ, ಅವ್ರ ಅಭಿರುಚಿ ನಮ್ಮ ಅಭಿರುಚಿ ಏನು ಪ್ರತಿಯೊಂದು ನಾವು ತಿಳ್ಕೊಂತೀವಿ, ಮ್ಯಾಚ್ ಅಪ್ ಆಗುತ್ತಾ ನೋಡ್ತೀವಿ. ನಮ್ಮ ವೈಬ್ರೇಷನ್ಸು, ನಮ್ಮ ಎನರ್ಜಿ ಫ್ರೀಕ್ವೆನ್ಸಿ, ಅವ್ರ ಎನರ್ಜಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತಾ ನೋಡ್ಕೊಂತೀವಿ. ಎಲ್ಲ ಮ್ಯಾಚ್ ಅಪ್ ಆಗಿ ಇಬ್ಬರಿಗೂ ಲೈಕ್ ಆದ್ರೆ ಮೂವ್ ಆಗುತ್ತೆ. ಸೋಲ್ಮೇಟ್ಸ್ ಆದ್ರೆ ನಮಗೆ ಲೈಕ್ ಆಗ್ತಾರೆ. ಇಲ್ಲ ಅಂತಂದ್ರೆ ಇಟ್ಸ್ ಓಕೆ. ಒಂದೇ ಸಲ ನೋಡಿದ ತಕ್ಷಣನೇ ನಮಗೆ ಇಷ್ಟ ಆಗ್ಬೇಕು ಅಥವಾ ಆ ಪರ್ಸನ್ನೇ ನಮಗೆ ನಾವು ಮೀಟ್ ಮಾಡೋ ಎಲ್ಲ ಫಸ್ಟ್ ಪರ್ಸನ್ನೇ ಸೋಲ್ಮೇಟ್ ಆಗ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಆಕ್ಚುಲಿ ಆ ಥರ ಇರೋದಿಲ್ಲ, ಆ ಥರ ಆಗೋದೂ ಇಲ್ಲ. ಸೋಲ್ಮೇಟ್ ಅನ್ನೋದು ಒಂದು ಗ್ರೇಟ್ ಥಿಂಗ್. ಅವ್ರನ್ನ ಮೀಟ್ ಮಾಡ್ಬೇಕು ಅಂತಂದ್ರೆ ತುಂಬಾ ಜನನ ನಾವು ಕ್ರಾಸ್ ಮಾಡ್ಬೇಕು.
ತುಂಬಾ ಲೆಸನ್ಸ್ನ ಕಲಿಬೇಕು, ತುಂಬಾ ಸೆಲ್ಫ್ ವರ್ಕ್ನ ಮಾಡಬೇಕು, ತುಂಬಾ ಎಲ್ಲ ಇದೆ ಅದು. ಅಷ್ಟು ಈಸಿಯಾಗಿ ಸೋಲ್ಮೇಟ್ ಸಿಗೋದಿಲ್ಲ. ಕೆಲವೊಬ್ರನ್ನ ನೋಡಿ ಹೇಳ್ತೀವಲ್ಲ, ವಾವ್ ಎಂತ ಬ್ಯೂಟಿಫುಲ್ ಪೇರು, ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿದಾರಲ್ಲ ಅಂತ ಹೇಳಿ ನಾವು ಮಾತಾಡ್ಕೊಂತೀವಲ್ಲ. ಸೊ ದೇ ಆರ್ ಸೋಲ್ಮೇಟ್ಸ್. ಅಷ್ಟು ಈಸಿಯಾಗಿ ಆ ಥರ ಇರೋದಕ್ಕೆ ಪಾಸಿಬಲ್ ಇಲ್ಲ. ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅಷ್ಟು ಚೆನ್ನಾಗಿ ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿರ್ತಾರೆ ಇಬ್ರು ಕೂಡ ಬಿಕಾಸ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಬೋತ್ ಜೆಂಡರ್ಸ್, ಮ್ಯಾಸ್ಕುಲೈನ್ ಮತ್ತೆ ಫೆಮಿನೈನ್, ಇಬ್ರದ್ದು ಅದು ರೆಸ್ಪಾನ್ಸಿಬಲ್ ಇರುತ್ತೆ. ಸೊ ಇಲ್ಲಿ ಏನಂದ್ರೆ ನಿಮ್ಮಲ್ಲೇ ಒಂದು ಬುದ್ಧಿವಂತಿಕೆ ಇದೆ, ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಕಂಡ್ಕೊಳ್ಳುವಂಥದ್ದು ನಿಮ್ಮಲ್ಲೇ ಇದೆ. ಓಕೆ, ಜಸ್ಟ್ ನಿಮ್ಮ ಇನ್ಸ್ಟಿಂಕ್ಟ್ಸ್, ಗಟ್ ಇನ್ಸ್ಟಿಂಕ್ಟ್ಸ್ ಅಂತ ಹೇಳ್ತೀವಲ್ಲ, ಒಳಗಿಂದ ಬರೋ ವಾಯ್ಸ್, ಅದು ನಥಿಂಗ್ ಬಟ್ ಇಂಟ್ಯೂಷನ್ ಯಾರ್. ಸೊ ಅದನ್ನ ಕೇಳಿ ನೀವು. ಎಲ್ಲದ್ರಲ್ಲೂ ಅದೇ ಬರ್ತಾ ಇದೆ ಜಾಸ್ತಿ. ಅಂಡ್ ನೆಕ್ಸ್ಟ್ ಈಸ್ ಆಕ್ಷನ್. ಸೊ now is the time to act. Opportunities are here. Move forward with confidence. Your talents will always help you land on the pinnacle. Your quick wit and keen senses will lead you to success. See, ತುಂಬಾ ಜನಕ್ಕೆ ಸೋಲ್ ಕಾಲಿಂಗ್ ಇದೆ ನೋಡಿ. ಯು ಹ್ಯಾವ್ ಟು ಟೇಕ್ ಆಕ್ಷನ್ಸ್. ತುಂಬಾ ಸೋಲ್ಸ್ ಯಾರ್ಯಾರು ನೋಡ್ತಿದ್ದೀರಾ, ತುಂಬಾ ಜನ ಸೋಲ್ಸ್ ಇದರಲ್ಲಿ ಆಕ್ಷನ್ ತಗೋಬೇಕು. ನಿಮ್ಮ ಸುತ್ತಾನೆ ಒಂದಷ್ಟು ಆಪರ್ಚುನಿಟೀಸ್ ಇದೆ ಅಂತ ನೀವು ಯಾವ್ದ್ರಲ್ಲಿ ಆಪರ್ಚುನಿಟೀಸ್ನ ಸೀಕ್ ಮಾಡ್ತಾ ಇದ್ದೀರಾ, ತುಂಬಾ ದಿವಸದಿಂದ ಯಾವ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಿದ್ದೀರಾ ನಿಮಗೆ ಗೊತ್ತು. ಸೊ ಕೆಲವರು ಜಾಬಿಗೆ ಮಾಡ್ತಾ ಇರ್ಬೋದು, ಕೆಲವರು ರಿಲೇಶನ್ಶಿಪ್ಪಿಗೆ ಮಾಡ್ತಿರ್ಬೋದು, ಕೆಲವರು ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇರ್ಬೋದು. ವಾಟ್ಸ್ ಎವರ್ ನಿಮಗೆ ಗೊತ್ತು, ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಅಂತ ನೀವು ಡಿಸೈಡ್ ಮಾಡಿ. ನಿಮ್ಮ ಸುತ್ತಾನೆ ಆಪರ್ಚುನಿಟೀಸ್ ಇದೆ. ದಿಸ್ ಇಸ್ ಟೈಮ್ ಟು ಟೇಕ್ ಆಕ್ಷನ್. ಓಕೆ, ಸೊ ಆಕ್ಷನ್ನ ತಗೊಳ್ಳಿ. ನಿಮ್ಮ ಸೆನ್ಸಸ್ನ ಯೂಸ್ ಮಾಡಿ, ನಿಮ್ಮ ಬುದ್ಧಿವಂತಿಕೆನ ಯೂಸ್ ಮಾಡಿ, ನಿಮ್ಮಲ್ಲಿರುವಂಥ ಕ್ಲೆವರ್ನೆಸ್ನ ಯೂಸ್ ಮಾಡಿ ಕ್ವಿಕ್ಕಾಗಿ ಆಕ್ಷನ್ ತಗೊಳ್ಳಿ. ಇಲ್ಲಾಂದ್ರೆ ಅದನ್ನ ಬೇರೆಯವರು ಗ್ರ್ಯಾಬ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಮತ್ತೆ ಸ್ವಲ್ಪ ಅದನ್ನ ಬಹಳ ಒಂದು ಡೀಪರ್ ಲೆವೆಲಲ್ಲಿ ಅದನ್ನ ನೋಡಿ, ಈ ತರ ಮಾಡಿದ್ರೆ ಏನಾಗುತ್ತೆ, ಪ್ರೋಸ್ ಅಂಡ್ ಕಾನ್ಸ್ ಏನು, ಅದನ್ನೆಲ್ಲ ನೋಡ್ಬಿಟ್ಟು ಆಕ್ಷನ್ ತಗೊಳ್ಳಿ. ಖಂಡಿತ ಅದರಿಂದ ಒಳ್ಳೇದಾಗುತ್ತೆ. ಅಂಡ್ ದ ನೆಕ್ಸ್ಟ್ ಈಸ್ ಇಂಡಿಪೆಂಡೆಂಟ್. ವಾವ್, ಕ್ಯಾಟ್, ಮೈ ಫೇವ್ರೇಟ್ ಕ್ಯಾಟ್. ಓಕೆ, you are a natural healer. Your intuition is strong. You don't have to go with the crowd. Life supports you in every way. Okay, you are a natural healer. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಯುವರ್ ಇಂಟ್ಯೂಷನ್ ಇಸ್ ಸ್ಟ್ರಾಂಗ್. ನಾನು ಅವಾಗಲೇ ಹೇಳಿದೆ ಇಂಟ್ಯೂಷನ್ನ ಕೇಳಿ ಅಂತ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ, ಬಟ್ ಯು ಹ್ಯಾವ್ ಟು ಲಿಸನ್ ಟು ದಟ್ ಇಂಟ್ಯೂಷನ್ ಅಷ್ಟೇ. ನೀವು ತುಂಬಾ ಜನ ಇಗ್ನೋರ್ ಮಾಡ್ತಾ ಇರ್ತೀರಾ. ಸೊ ಮೆಡಿಟೇಷನ್ನ ಮಾಡಿ, ಅವಾಗ ಈಸಿಯಾಗಿ ನೀವು ಕನೆಕ್ಟ್ ಆಗ್ತೀರಾ. ಸೊ ನೀವು ಯಾವುದೋ ಒಂದು ಕ್ರೌಡ್ ಜೊತೆಗೆ ಮೂವ್ ಆಗಬೇಕು ಅಂತಿಲ್ಲ. ಎಷ್ಟೋ ಜನಕ್ಕೆ ಇಲ್ಲಿ ಲೋನ್ಲಿನೆಸ್ ಫೀಲ್ ಆಗ್ತಿದೆ, ನಾನು ತುಂಬಾ ಲೋನ್ಲಿ ಆಗಿದ್ದೀನಿ. ಅದು ಹಾಗೆ ಸ್ಪಿರಿಚುವಲ್ ಜರ್ನಿಗೆ ಬಂದಾಗ ನಿಮ್ಮ ಸುತ್ತ ಯಾರೂ ಇರಲ್ಲ, ನೀವು ಲೋನ್ಲಿಯಾಗೇ ಇರಬೇಕು. ನೀವು ಒಂಟಿಯಾಗಿ ಆ ಪಾತ್ನ ಕ್ರಾಸ್ ಮಾಡಬೇಕು. ಅವಾಗ ಮಾತ್ರ ನೀವು ನಾಲೆಜಬಲ್ ಆಗಕ್ಕೆ ಸಾಧ್ಯ, ಅವಾಗ ಮಾತ್ರ ನಿಮ್ಮ ಸೋಲು ಸ್ಟ್ರಾಂಗ್ ಆಗಕ್ಕೆ ಸಾಧ್ಯ. ಸೊ ಹಾಗಾಗಿ ಯೂನಿವರ್ಸು ಎಲ್ಲರನ್ನೂ ದೂರ ಮಾಡಿಬಿಡ್ತಾರೆ. ಸೊ ಇಟ್ಸ್ ಅ ಟ್ರೂತ್, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಯು ಹ್ಯಾವ್ ಟು ಗೋ ವಿತ್, ಡೋಂಟ್ ಹ್ಯಾವ್ ಟು ಗೋ ವಿತ್ ದ ಕ್ರೌಡ್. ಓಕೆ, ಲೈಫ್ ಸಪೋರ್ಟ್ಸ್ ಯು ಇನ್ ಎವ್ರಿ ವೇ. ಎಲ್ಲ ವೇನಲ್ಲೂ ಲೈಫು ಮತ್ತು ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಫೈರ್. ಐ ಚೂಸ್ ಟು ಬಿ ಅನ್ಸ್ಟಾಪಬಲ್. ಮೈ ಪ್ಯಾಷನ್ ಇಸ್ ಮೈ ಪವರ್. ಐ ಆಮ್ ಬೋಲ್ಡ್. ಐ ಆಮ್ ಬ್ರೇವ್. ಮೈಟಿ ಫೋರ್ಸಸ್ ಕಮ್ ಟು ಮೈ ಏಡ್. ಓಕೆ, ನೀವು ಒಂಥರ ಹುಲಿ ಥರ. ಯಾ, ನೀವು ಕ್ರೌಡಲ್ಲಿ ಮೂವ್ ಆಗಬೇಕು ಅಂತಿಲ್ಲ, ಸಿಂಗಲ್ ಆಗಿ ಮೂವ್ ಆಗುವಂಥ ಸ್ಟ್ರೆಂತು, ಶಕ್ತಿ ಪ್ರತಿಯೊಂದು ನಿಮ್ಮ ಹತ್ರ ಇದೆ. ಯು ಆರ್ ಅನ್ಸ್ಟಾಪಬಲ್. ಓಕೆ, ಮೈ ಪ್ಯಾಷನ್ ಇಸ್ ಮೈ ಪವರ್. ಕೆಲವರು ಇಲ್ಲಿ ಹೇಳಿದ್ನಲ್ಲ ನಾನು, ಜಾಬ್ ಅಥವಾ ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡೋಕ್ಕಾಗಲಿ, ಏನೋ ಒಂದು ಡ್ರೀಮ್ ಮಾಡಿರ್ತೀರ, ಬಿಗ್ ಏಮ್ ಇಟ್ಕೊಂಡಿರ್ತೀರಲ್ಲ, ಅಂಥವರಿಗೆ ಆ್ಯಕ್ಷನ್ ಟೇಕಿಂಗ್ ಟೈಮ್ ಇದು. ನಿಮ್ಮ ಪ್ಯಾಷನ್ನೇ ನಿಮ್ಮ ಪವರು. ಬೋಲ್ಡ್ ಆಗಿ ಆ್ಯಕ್ಷನ್ನ ತಗೊಳ್ಳಿ, ನಿಮ್ಮ ಬುದ್ಧಿವಂತಿಕೆನ ಯೂಸ್ ಮಾಡಿ. ಗಾಡ್ ಈಸ್ ವಿತ್ ಯು. ಆಲ್ ದ ಪವರ್ಸ್ ಆಫ್ ಯೂನಿವರ್ಸ್ ಆರ್ ವಿತ್ ಯು. ಹ್ಯಾವ್ ಅ ಪೇಷನ್ಸ್ ಆ್ಯಂಡ್ ಸರೆಂಡರ್ ಟು ದ ಡಿವೈನ್ ಆ್ಯಂಡ್ ಗೋ ಆನ್. ಓಕೆ, ಯು ವಿಲ್ ಗೆಟ್ ಅ ಸಕ್ಸಸ್. ಆ್ಯಂಡ್ ದ ಫೈನಲ್ ಈಸ್ ಮ್ಯಾಜಿಕ್. ಇಷ್ಟೆಲ್ಲ ನೀವು ಮಾಡಿದ್ರೆ, ನಾನು ಹೇಳಿದಿಷ್ಟು ಗೈಡೆನ್ಸನ್ನು ನೀವು ಫಾಲೋ ಮಾಡಿದ್ರೆ, ದ ಮ್ಯಾಜಿಕ್ ವಿಲ್ ಹ್ಯಾಪನ್ ಟು ಯುವರ್ ಲೈಫ್. ಸಿ, ಮ್ಯಾಜಿಕ್. ಆ್ಯಂಡ್ ಆಲ್ಸೋ ದಿಸ್ ಇಸ್ ಅ ಸಿಂಬಲ್ ಆಫ್ ಲಕ್ಷ್ಮಿ, ಅಬಂಡೆನ್ಸ್, ಪ್ರಾಸ್ಪರಿಟಿ, ಎವ್ರಿಥಿಂಗ್, ಹ್ಯಾಪಿನೆಸ್, ಎವ್ರಿಥಿಂಗ್. ಲಕ್ಷ್ಮಿ ಅಂದರೆ ಎಲ್ಲ ಬಂತು, ಬರೀ ದುಡ್ಡಲ್ಲ, ದುಡ್ಡಿನ ಜೊತೆಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಅಷ್ಟಲಕ್ಷ್ಮಿಗಳನ್ನು ನೀವು ಅಟ್ರಾಕ್ಟ್ ಮಾಡ್ತೀರಾ. ಮ್ಯಾಜಿಕ್ ವಿಲ್ ಹ್ಯಾಪನ್ ಟು ಯುವರ್ ಲೈಫ್, ನಾನು ಹೇಳಿದಿಷ್ಟು ಫಾಲೋ ಮಾಡಿದ್ರೆ. ಚೂಸ್ ಟು ನೋ ದ ಟ್ರೂತ್ ಬಿಕಾಸ್ ಯು ಕ್ಯಾನ್. ಓಕೆ, open your inner wisdom. You can see through the deception. Let the past go and make room for better life. Rise up. Magic and wisdom are your birthright. See, first ಅಲ್ಲೇ ಬಂತು ಡೌಟ್ ಅಂತ ಒಂದು ಬಂತಲ್ಲ. ಸೊ ರಿಲೀಸ್, ನಿಮ್ಮ ಫಿಯರ್ನ ರಿಲೀಸ್ ಮಾಡಿ ಆ್ಯಂಡ್ ಎಲ್ಲದಕ್ಕೂ ನೀವು ಆನ್ಸರ್ನ ಹುಡುಕ್ಬೇಡಿ ಅಂತ. ಆ್ಯಂಡ್ ಇದರಲ್ಲಿ ಏನು ಹೇಳ್ತಿದೆ ಅಂದರೆ,
ಪಾಸ್ಟ್ ಟ್ರೋಮಾಸ್ ಅಲ್ಲಿ ಇನ್ನೂ ಯಾರಿದ್ದೀರಾ, ಪಾಸ್ಟ್ ಹರ್ಟ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ಜಾಬ್ ವಿಷಯದಲ್ಲಿ ತುಂಬಾ ಪಾಸ್ಟ್ ಟ್ರೋಮಾಸ್ ಇರುತ್ತೆ ಕೆಲವರಿಗೆ. ಆ ಪಾಸ್ಟ್ ಟ್ರೋಮಾಸ್ ಅಲ್ಲಿ ಇನ್ನೂ ಒದ್ದಾಡ್ತಿದ್ದೀರಲ್ಲ ತುಂಬಾ ಜನ. ಸೊ ಅವರು ಅದರಿಂದ ಹೊರಗೆ ಬರಲೇಬೇಕು. ಪಾಸ್ಟ್ ಅನ್ನ ಲೆಟ್ ಗೋ ಮಾಡಿ ಅದರಿಂದ ಏನ್ ಲೆಸನ್ ನ ಕಲಿತೆ ಅನ್ನೋದನ್ನ ತಿಳ್ಕೊಳ್ಳಿ. ಅಂಡ್ ಕೆಲವೊಂದು ಸತ್ಯಗಳನ್ನ ತಿಳ್ಕೊಬೇಕಾಗಿರುತ್ತೆ, ಆ ಸತ್ಯಗಳನ್ನ ತಿಳ್ಕೊಳ್ಳಿ. ಅಂಡ್ ಯಾಕೆ ಆ ತರ ಮೋಸ ಆಯ್ತು, ಅದಕ್ಕೆ ರೀಸನ್ ಏನು ಅದನ್ನ ತಿಳ್ಕೊಳ್ಳಿ. ಅಂಡ್ ನಿಮ್ಮಿಂದನೂ ಅದ್ರಲ್ಲಿ ಏನ್ ಮಿಸ್ಟೇಕು, ನಂದೇನು ಮಿಸ್ಟೇಕ್ ಇರಲ್ಲ, ನಾನು ಎಲ್ಲದನ್ನು 100% ಮಾಡಿದೆ. ಹೌದು ಮಾಡಿರ್ತೀರಾ, ನೀವು ಅವ್ರನ್ನ ಗಾಡ್ ತರ ಟ್ರೀಟ್ ಮಾಡಿರ್ತೀರಾ. ಸೊ ಅದಕ್ಕೆ ಅವ್ರು ನಿಮ್ಮನ್ನ ಆ ತರ ಯೂಸ್ ಮಾಡ್ಕೊಂಡಿರ್ತಾರೆ. ಯು ಆರ್ ಮೈ ಗಾಡ್, ನೀನ್ ಇಲ್ದೆ ನನಗೆ ಪ್ರಪಂಚ ಇಲ್ಲ, ನೀನೇ ನನಗೆಲ್ಲ ಅಂತ ನೀವು ಅವ್ರ ಕಾಲಡಿ ಇರ್ತೀರಾ, ಅವ್ರು ನಿಮ್ಮನ್ನ ಕಾಲಡಿನೇ ಇಟ್ಟಿರ್ತಾರೆ. ನಾವೆಲ್ಲ ಮಾಡೋದು ಅದೇ ತಪ್ಪು. ಮನುಷ್ಯನ್ ತರ ನೋಡ್ದೆ ಅವರಿಗೆ ಮನುಷ್ಯನ್ಗಿನ್ನ ಹೈ ಲೆವೆಲ್ ಸ್ಥಾನನ ಕೊಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಫ್ರೀಕ್ವೆನ್ಸಿ ಅವರ ಫ್ರೀಕ್ವೆನ್ಸಿ ಮ್ಯಾಚ್ ಅಪ್ ಆಗೋದಿಲ್ಲ, ನಮ್ಮನ್ನ ಕೇವಲವಾಗಿ ಕಾಣೋದಕ್ಕೆ ಶುರು ಮಾಡ್ತಾರೆ. ಅಂಡ್ ದಟ್ ಇಸ್ ಅ ಡಿಫ್ರೆಂಟ್ ಅಂಡ್ ಬಿಗ್ ಟಾಪಿಕ್. ಜಸ್ಟ್ ಐ ವಾಂಟೆಡ್ ಟು ಸೇ ಸಮ್ ಬೇಸಿಕ್ ಥಿಂಗ್ಸ್. ಓಕೆ, ಸೊ ಆ ಪಾಸ್ಟ್ ಅನ್ನ ಲೆಟ್ ಗೋ ಮಾಡಿದಾಗ ಮಾತ್ರ ಯು ಕ್ಯಾನ್ ರೈಸ್ ಅಪ್. ನೀವು ಅದರಿಂದ ಹೊರಗೆ ಬಂದು ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ನ ಕ್ರಿಯೇಟ್ ಮಾಡ್ತೀರಾ. ಸೊ ವಿಸ್ಡಮ್ ಆರ್ ಯುವರ್ ಬರ್ತ್ ರೈಟ್. ನಿಮ್ಮೊಳಗೆ ಸಾಕಷ್ಟು ವಿಸ್ಡಮ್ ಇದೆ ಅಪ್ಪ, ತುಂಬಾ ಬುದ್ಧಿವಂತಿಕೆ ಇದೆ ನಿಮ್ಗೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಇಂಟ್ಯೂಷನ್ ಬಗ್ಗೆ ತುಂಬಾ ಬಂದಿದೆ ಇದರಲ್ಲಿ ಮೆಸೇಜಸ್. ಇಂಟ್ಯೂಷನ್ ನ ಕೇಳಿ, ಓಕೆನಾ. ಸೊ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ ಸೆಲ್ಫ್ ಹೀಲಿಂಗ್ ನ ಮಾಡ್ಕೊಳ್ಳಿ. ಯಾರಿಗಾದ್ರೂ ಹೀಲಿಂಗ್ ಸೆಷನ್ಸ್ ಬೇಕು ಅಂತ ಅಂದ್ರೆ ನನಗೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ DM ಮಾಡಿ. ಓಕೆ, ಅಥವಾ ಏನಾದರೂ ಸ್ಪಿರಿಚುವಲಿ ಗೈಡೆನ್ಸ್ ಬೇಕು, ಇನ್ನೇನಾದ್ರೂ ಕ್ವೇರೀಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಆನ್ಸರ್ ಫಾರ್ ದಟ್. ಓಕೆ, so I hope this reading will help you so many people to move forward with lots of light and having faith in divine and universe to get a better future and better light to your soul. Thank you so much for watching. Radhe Radhe. Have a nice week. Bye.